ನಮಸ್ಕಾರ ಸರ್. ನಿಮ್ದು ಈ ಹೊಲದಲ್ಲಿ ಎಷ್ಟಿದೆ ನಿಮ್ದು ಎಕರೆ ಬೆಳೆ? ನಮ್ದು 2 ಎಕರೆ 34 ಗುಂಟೆ ಬಾಳೆ ಹಚ್ಚಿ ಸರ್. ಹಾನ್ರಿ. ಒಂದ್ ವರ್ಷ ಆಯ್ತ್ರಿ ಇನ್ನೊಂದ್ ತಿಂಗಳಿಗೆ. ಹ್ಮ್. ಒಂದ್ ವರ್ಷ ನಮ್ ಪೀಕ್ ಅತ್ತೆ ಚಲೋ ನಾವ್ ಅಗದಿ ಚಂದಾಗ ಒಗಾತೆ ಬೆಳೆಸಿದ್ದೇವ್ರಿ. ಒಟ್ಟು ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ತಾವು? 3 ಲಕ್ಷ ಖರ್ಚು ಮಾಡಿ ಸರ್. 3 ಲಕ್ಷ ಖರ್ಚು ಮಾಡಿ ಬಾಳೆನ ಚೆನ್ನಾಗಿ ತಂದಿದ್ರಿ. ಹಾ ಸರ್. ಆದ್ರೆ ನಿನ್ನೆ ಗಾಳಿಗೆ ಇದು ಬೆಳೆ ಮಳಿ ಗಾಳಿಗೆ ಎಲ್ಲಾ ಪೂರಾ ಬಿದ್ಬಿಟ್ಟೆ ಸರ್. ಏನು ಈ ತರ ಬಿದ್ದಿದೆ ರೀ ನಿಮ್ಮದೆಲ್ಲ? ನೀವು ಸರ್ಕಾರಕ್ಕೆ ಏನಾದ್ರು ಕೇಳ್ಕೊಬೇಕಂತೀರಾ? ಸರ್ಕಾರಕ್ಕ ಇದನ್ನ ನೋಡಿ ಇದಕ್ಕ ನಾವ್ ಹಾಕಿದಟ್ರ ಖರ್ಚು ಕೊಟ್ರ ಪಾಡ್ ಸರ. ಯಾಕಂದ್ರೆ ಒಂದ್ ವರ್ಷ ಬೆಳೆಸಿ ದುಡ್ದು ಎಲ್ಲಾ ಬರೀ ನಮ್ದು ಕಾಲೇ ದುಡ್ದಂಗ ಆಗೈತಿ. ಇದ್ರ ಮ್ಯಾಗ ಎಷ್ಟು ಸಾಲ ಮಾಡಿ ಬರ್ತೈತಿ, ಪೀಕ್ ಬರ್ತೈತಿ ಹೇಗ್ಸಿಂದ. ಮತ್ತೆ ಈಗ ಸಾಲನು ಇಲ್ಲ, ಬಂದ್ ಪೀಕ್ ಕೈಗೂನು ಇಲ್ಲ ಅಂದ್ರೆ ನಾವ್ ರೈತರು ಪರಿಸ್ಥಿತಿ ಬದುಕು ವಜ್ಜಾಗತ್ತೈತಿ ಈಗಿನ ಕಾಲ ಬಂದಾಗ. ಇದೆಲ್ಲಾ ಬಾಳೆ ನಿಮ್ಮದು ಅಷ್ಟು ಬಾಳೆ ಇದು ಆಗಿ ನೆಲ ಸಮ ಆಗಿದೆಯಾ? ಹಾ, ಒಟ್ಟು ಬಾಳೆ ಆಗೈತಿ ಸರ್. ಈ ದಂಡಿಗೆ ಎಲ್ರ ಒಂದ್ 4 ಗಿಡ ನಿಂತಾವು, ಒಂದ್ ಬಿಟ್ಟು ಒಟ್ಟು ಕಲಸ ಆಗೈತ್ರಿ. ಒಟ್ಟು 2 ಎಕರೆ 34 ಗುಂಟೆದಾಗ ಒಟ್ಟು ನೆಲ ನಿನ್ನೆ ಗಾಳಿ ಬಿದ್ದ ಬಿಟ್ಟೈತ್ರಿ. ಏನು ಇಲ್ಲ ಉಳ್ದೇ. ಇದು ಇನ್ನು ಎಷ್ಟು ತಿಂಗಳದಲ್ಲಿ ನಿಮ್ ಬಾಳೆ ಬರ್ತಿತ್ತು ಇದು? ಇನ್ನು ಒಂದ್ ತಿಂಗಳದಾಗ ಕಟಾವ್ ಹಾಕಿ ಸರ್. 15 ಲಕ್ಷ ರೂಪಾಯಿ ಗುತ್ತಿಗೆ ಕೇಳಿದ್ರಿ ಇದನ್ನ. ಹಾನ್ರಿ. ಇನ್ನೊಂದ್ ತಿಂಗಳು ಬಿಟ್ಟು ಕಟ್ ಮಾಡ್ತೇವ್ರಿ. 15 ಲಕ್ಷ ರೂಪಾಯಿ ಕೊಡ್ರಿ ಅಂದಿದ್ರು. ಇಲ್ಲ ನಾವ್ ಅವಾಗ ಕಟ್ ಮಾಡಾಗ ನೋಡಿದ್ದಂಗ ರೇಟ್ ಇದ್ದಂಗ ಮುಗಿಸ್ತೇವು. ಇನ್ನ ಬಂದೇ ಇಲ್ಲ, ಹಂಗೂ ನೀವ್ ಒಂದ್ ತಿಂಗಳು ಟೈಮ್ ಆಯ್ತು ತಗೋತೀರಿ ನಾ ಬಿಟ್ಟಿದ್ವಿ ಸರ್. ಹೌದ್ರಿ. ಅದು ನಿನ್ನೆ ಮಳಿ ಗಾಳಿಗೆ ಈ ತರ ಆಗ್ಬಿಟ್ಟೆ ಸರ್ ನಮ್ಮ ರೈತ. ಅಂದ್ರೆ ನಿಮಗೆಲ್ಲ ಇದು ನಿಮಗೆ ಜೀವಕ್ಕೆ ನಮ್ಕೊಂಡ್ ಕೂತಿದ್ದೇವೆ ಸರ್. ನಾವು ಮತ್ತೊಂದು ಪೀಕ ಇಲ್ಲ ಸರ್. ಮತ್ತೀಗ ಇದು ಬರ್ತೈತಿ, ನಮ್ ಸಾಲ ಹರ್ಕೋಬೇಕು, ಬಂದ್ರೆ ಏನ್ ಮಾಡ್ಬೇಕಂತ ಹಿಂಗ್ ಮಾಡಿದೇವಿ. ಬಟ್ ಅದು ನಿನ್ನೆ ನಮ್ಮನ್ನ ರೈತ ಬದುಕಲಾರಂಗ ಮಾಡ್ಯ ಸರ್ ಗಾಳಿ ಮಳಿ ನಿನ್ನೆ. ಓಕೆ ಸರ್. ಇದನ್ನ ನೋಡಿ ಸರ್ಕಾರದವ್ರು ಏನಾರ ಪರಿಹಾರ ಕೊಟ್ರ ಚಲೋ ಸರ್. ಇಲ್ಲಿಕಂದ್ರ ರೈತರು ಯಾರು ಒಕ್ಕಲ್ತನ ಮಾಡಕ್ ಹಿಂದೇಟ್ ಹಾಕ್ತಾರೆ. ಇದನ್ನ ಕಾಲಿಕವಾಗಿ ನೋಡಿ. ಇದಕ್ಕೆ ನೀವು ಆರ್ಗ್ಯಾನಿಕ್ ಖರ್ಚು ಮಾಡಿದ್ರಿ ಇದೆಲ್ಲ? ಹಾ, ಆರ್ಗ್ಯಾನಿಕ್ ಫರ್ಟಿಲೈಸರ್ 2 ಮಾಡಿದ್ವಿ ಸರ್. ಚಲೋ ಇಳುವರಿ ತೆಗಿಬೇಕಂತ 2 ತರ ಮಾಡಿದ್ವಿ. ಬಟ್ ಇಳುವರಿ ಏನ್ ಚಲೋ ಬಂದೈತಿ ಸರ್. ಗಿಡ 60-70 kg ಬಂದಿತ್ತು ಗಿಡ. ಆದ್ರೆ ಈ ಮಳಿ ಬಿದ್ದ ಸಂಬಂಧ ಎಲ್ಲಾ ಹಾಳಾಗ್ಬಿಟ್ಟೆ ಸರ್. ಏನು ಉಳ್ದೇ ಇಲ್ರಿ. ಓಕೆ ಸರ್. ಓಕೆ ಸರ್.